ಲೇ ಅಕ್ಕಯ್ಯ, ನನ್ನ ಮಗ ಬಂದ್ ಕುಂತಿರೋ ಟೇಲ್ ನೋಡಿದ್ರೆ ಬಾರಿ ಕುಳನೆ ಅಂತ ಕಾಣ್ತದೆ. ಹೆಂಗಾರ ಮಾಡಿ ಅವನ್ನ ನಮ್ಮನೆ ನಾಯಿ ಮಾಡ್ಕೊಬಿಡ್ಬೇಕಲ್ಲ. ಹ್ಯಾಪಿ ಓಂ ಸಿಕ್ಬಿಡ್ತು. ಇಲ್ಲೇ ಹ್ಯಾಪಿ ಸಿಗ್ಬೇಕು. ಸಿಗ್ತದೆ, ಖಂಡಿತ ಸಿಗ್ತದೆ. ಈಗ ಅಂಗಡಿಗೆ ಹೋಗಿ ನಮ್ಗೆ ಏನು ಬೇಕು ಅದನ್ನ ಹೆಂಗ್ ಕೊಂಡ್ಕೊಬತ್ತೀವಿ ನೋಡಿ, ಹಂಗೆ ನಮ್ಮ ಮನೆಗೆ ಅನ್ಯಾಪಿಯಾಗಿ ಬಂದ ಜನಕ್ಕೆ ನಾವು ಯಾಪಿ ಕೊಡಕ್ಕೆ ಇರೋದು. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಅಯ್ಯೋ ನಮಸ್ಕಾರ 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 ನಮಸ್ಕಾರ. ಮಾವಯ್ಯ, ನಂದು ನಮಸ್ಕಾರ ತಗೊಳ್ಳಿ. ಕೂತ್ಕೊಳ್ಳಿ ಮಾವಯ್ಯ. ಅಯ್ಯೋ ಮಾವಯ್ಯ, ಚೀ ಮಾವಯ್ಯ, ತಮ್ದು ಯಾವೂರು? ಕೊಲ್ಲಾಪುರ. ಅಕ್ಕಯ್ಯ, ಕೊಲ್ಲಾಪುರ ಅಂತೆ. ಲಕ್ಷ್ಮಿ ಹುಟ್ಟಿದೂರು. ಲಕ್ಷ್ಮಿ ಹುಟ್ಟಿದೂರ? ಲಕ್ಷ್ಮಿನ ಅಲ್ಲ, ಧನಲಕ್ಷ್ಮಿ. ಓಹೋ, ನಿಮ್ಮನ್ನ ನೋಡ್ರಿ ಗೊತ್ತಾಯ್ತು ನಿಮ್ ತಾವ ಧನಲಕ್ಷ್ಮಿ ಸಾಕ ತಗೊಳ್ಳಿ ಅಂತ. ಹೌದು. ಈ ಮನೆ ಕಟ್ಟಕ್ಕೆ ಎಷ್ಟು ದುಡ್ಡು ಖರ್ಚಾಯ್ತು? ಕೊಡ್ಸಿದ್ದ? ನಾನ್ ಕಟ್ಸಿದ್ದಲ್ಲ, ಇದು ಬಾಡಿಗೆ ಮನೆ. ನನಗ್ ಬರೋ ಗಿರಾಕಿಗಳು ಚಿಲ್ಲರೆ ಗಿರಾಕಿಗಳು, ಅವ್ರು ಕೊಡೋ ದುಡ್ಡು ನನಗೆ ಇದಕ್ಕೆ ಸಾಲಾಕಿಲ್ಲ. ಇನ್ ನಾನೆಲ್ಲಿ ಕಟ್ಟಿಸ್ಲಿ? ನಾ ಬಂದಿದ್ದೀನಲ್ಲ, ಇಂಥದೇ ಒಂದು ಮನೆ ಕಟ್ಟಿಸ್ಕೊಟ್ಬಿಡ್ತೀನಿ. ಹೌದಾ? ನನ್ನ ಪಾಲಿನ ಯಾವ್ರು ನೀವು? ನಿಮಗ್ ಡೇ ಸರ್ವಿಸು ನೈಟ್ ಸರ್ವಿಸು? ಡೇ ಅಂಡ್ ನೈಟ್ 24 ಅವರ್ಸ್. 24 ಅವರ್ಸ್? ಹೌದು. ನಿಮಗೇನು ಬ್ಯಾರೆ ಕೆಲಸ ಇಲ್ವೋ? ನಾನೇನ್ ದುಡ್ದ ಸಂಪಾದನೆ ಮಾಡ್ಬೇಕು, ಸಂಪಾದನೆ ತುಂಬಿದೆ, ಇದೇ ಕೆಲಸ. ನಮ್ಗೆ ಯಾಕೆ ಬೇಕಲ್ಲ? ರೆಡಿನೇನ್ರಿ? ಸ್ವಲ್ಪ ನಿಲ್ಸ. ಸುಂದರ್, ಆ ಹುಚ್ಚ ಇಲ್ಲೇ ಇರ್ಬೇಕು. ಇವಳು ಕಾವೇರಿ, ಇನ್ನ ಇವಳು ಕಪಿಲ, ನಂಜನಗೂಡಿಂದ ಬಂದಿದ್ದಾಳೆ. ಕರೆಕ್ಟ್ ಆಗಿ ಹೇಳಿದ್ರಿ. ಇವಳು ನೇತ್ರಾವತಿ, ಮಂಗಳೂರಿನಿಂದ ಬಂದಿದ್ದಾಳೆ. ಸರಿಯಾಗಿ ಹೇಳಿದ್ರಿ. ಇನ್ ಇವಳು ತುಂಗ, ಶಿವಮೊಗ್ಗ. ಇವಳು ಭದ್ರಾವತಿ. ಇವಳು ಶರಾವತಿ, ಮೇಲಿಂದ ಬೀಳೋದು. ಇವಳು ಗೋಕಾಕ್. ಈ 7 ನದಿಗಳು ಕೂಡ ನಿನ್ನ ಮನೆಯಲ್ಲೇ ಹರಿಯುತ್ತಿದೆಯಲ್ಲ, ಹಾಗಾದ್ರೆ ನೀನೇನ್ ದೊಡ್ಡ ಸಮುದ್ರಾರ? ಅಲ್ಲ, ನಾನು ಸಾವಿತ್ರಿ. ಸಾವಿತ್ರಿ ಗಂಡನ ಪ್ರಾಣಕ್ಕಾಗಿ ಯಮನನೆ ಹೋರಾಡಿ ಸತ್ಯವಾರನ್ನು ಉಳಿಸಿಕೊಂಡು ಬಂದ ಸತಿ ಸಾವಿತ್ರಿ. ಚೀಚಿ, ತಪ್ಪು. ಕಾಪಾಡಿ ಅಂದ್ರು ಬಿಡ್ದಂಗೆ ಗಂಡನ ಕುತ್ತಿಗೆ ಹೆಚ್ಚಿಗೆ ಕೊಂದಂತ ಸಾವಿತ್ರಿ ನಾನು. ಎಲ್ರನ್ನು ತೋರಿಸಿದಾಯ್ತಲ್ಲ, ಯಾರ್ ಬೇಕು ಹೇಳಿ? ನನಗೆ 7 ದಿವಸಕ್ಕೆ 7 ಜನ ಸಾಕು. ಹಬ್ಬದ ಸ್ಪೆಷಲ್ ಆಗಿ ನೀರು ಬೇಕು. ನನಗ ಅಡ್ವಾನ್ಸ್ ಬೇಕು. ಕೊಡು. ಒಳ್ಳೆ ಟೈಮಲ್ಲಿ ಲಾಡಿ ಬೇರೆ ಗಂಟು ಬಿದ್ದುಬಿಟ್ಟಿದೆ. ತಗೋ. ಅಮ್ಮ, ಏನಿದು? 10 ಪೈಸಾ? ಇದ್ರ ಬೆಲೆ ಗೊತ್ತಾ ನಿನಗೆ? 2 ಪೈಸಕ್ಕೆ ಈ ಮನೆ ತಗೋಬಹುದು, 5 ಪೈಸಕ್ಕೆ ವಿಧಾನಸೌಧ ತಗೋಬಹುದು, ಇನ್ 1 ಪೈಸಕ್ಕೆ MG ರೋಡು, 1 ಪೈಸಕ್ಕೆ ಕಬ್ಬನ್ ಪಾರ್ಕ್, 1 ಪೈಸಕ್ಕೆ ಲಾಲ್ ಬಾಗ್ ತಗೋಬಹುದು. ಸಾಕ, ಇನ್ನು ಬೇಕಾ? ಹುಚ್ಚಿ ಯಾವ ನನ್ನ ಮನೆ ಬಂದು ನನ್ನೇ ಹುಚ್ಚಿಂತ? ಲೇ ನಾನು ಹುಚ್ಚನ ಇವನು ಹುಚ್ಚನ? ನೀವಿಬ್ರು ಹುಚ್ಚಲ್ಲ, ನಾನು ಹುಚ್ಚಿ. ಯಾರಪ್ಪ ಇದು? ಅಮ್ಮ, ಇವನೊಬ್ಬ ಹುಚ್ಚ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದ, ತಪ್ಪಿಸ್ಕೊಂಡ್ ಬಂದ್ಬಿಟ್ಟಿದ್ದಾನೆ. 2 ಪೈಸೆಗೆ ಈ ಮನೆ, 5 ಪೈಸೆಗೆ ವಿಧಾನಸೌಧ. ಅಕ್ಕಯ್ಯ, ನೀನಾ? ನಾನು ವಿಶ್ವಪ್ರತಾಪ್. ವಿಶ್ವಪ್ರತಾಪ್, ಗಾಂಧಿ ಬಜಾರ್ ಏನೋ ಕಳ್ತನ ಆಗಿದೆಯಂತೆ, ಅಲ್ಲಿಗೆ. ನಮಸ್ಕಾರ ಸರ್. ನಮಸ್ಕಾರ. ಓ ನಮಸ್ಕಾರ ಸರ್, ನೀವು ಇಲ್ಲೇ ಇದ್ದೀರಾ ಸರ್? ತಗೊಳ್ಳಿ ಸರ್, ರೇವಾ ಸ್ಟಾರ್ ಅಮೃತಸರ ಟೀ ತಗೊಳ್ಳಿ ಸರ್. ಇದ್ಯಾವಟೇನು? ಅದು ನಟ ಭೈರವ ಜಿರ್ಮಿನಿ ಅವರ ಟೀ. ಬೇಕಪ್ಪ ಅಂತಂದು ಅವ್ರಿಗೆ ಹೀರೋ ಟೀ ಕೊಟ್ಬಿಟ್ಟು ನನಗೆ ವಿಲನ್ ಟೀ ಕೊಡ್ತಾ ಇದೆಯಲ್ಲ, ಹಾಕ್ತಿ ನೋಡು. ಅಲ್ಲಿಗೆ ಹೋಗ್ಬೇಕು, ಬೇಗ ರೆಡಿ ಆಗಿ. ಓಕೆ ಸರ್. ನಮಸ್ಕಾರ ಅಣ್ಣ. ಸರ್, ಈಗ ಇಲ್ಲಿ ಬಂದೋರು ಯಾರು? ಈ ಪ್ಯಾಕೆಟ್ ಏನ್ ಸರ್? ಮಿಸ್ಟರ್ ಪ್ರತಾಪ್, ಏನು ಯಾಕೆ ಅಂತ ಕೇಳಬಾರ್ದು. ಈ ಸೀನಿಯರ್ನ ಸಿನ್ಸಿಯರ್ ಆಗಿ ಫಾಲೋ ಮಾಡಿದ್ರೆ ವಿತ್ ಇನ್ ಶಾರ್ಟ್ಲಿ ನಿನ್ ಫ್ಯೂಚರ್ 3 ಬೀರು 6 ಬ್ರಾಂದಿ ಬಾಟಲ್ ಲೆವೆಲ್ ಆಗೋಗುತ್ತೆ. ನಾಳೆ ಪೇಪರ್ನಲ್ಲಿ ನನ್ನ ಫೋಟೋ ಮ್ಯಾಟ್ರ್ ಪ್ರಿಂಟ್ ಆಗಬಾರ್ದಣ್ಣ. ಡೋಂಟ್ ವರಿ, ಆ ಪರಶುರಾಮ್ ಫೋಟೋನೇ ಎಲ್ಲಾ ಪೇಪರ್ನಲ್ಲಿ ಪ್ರಿಂಟ್ ಆಗಿರ್ತದೆ, ನೋಡ್ಕೋ. ಥ್ಯಾಂಕ್ಸ್ ಅಣ್ಣ. ಇದು ಆ ಮನೇಲಿ ಸಿಕ್ತು. ಗಬ್ಬರ್, ಆ ಚಪ್ಪಲಿ ಬಿಟ್ಟು ಬಂದವನ್ಗೆ
ಅದೇ ಚಪ್ಲಿನಲ್ಲಿ ಹೊಡೆದು ಬುದ್ಧಿ ಕಲ್ಸು. ಆಯ್ತಣ್ಣ. ಜಗ ಅಣ್ಣ, ಸರ್ಕಲ್ ಇನ್ಸ್ಪೆಕ್ಟರ್ ಅವರಿಗೆ ಕಾಣ್ಕೆ ತಲುಪಿಸು. ಆಯ್ತಣ್ಣ. ನಾನಿದ್ ಬರ್ತೀನಣ್ಣ. ಸಾವಿತ್ರಿ, ನಾನ್ ರೆಡಿ ನಣ್ಣು. ನೀನ್ ಯಾವಾಗ್ಲೂ ರೆಡಿ ಅಂತ ನಂಗೆ ಗೊತ್ತುಂಟು. ಸಾವಿತ್ರಿ, ಅಣ್ಣ, ಹೆಂಗ್ ನಡೀತಿದೆ ನಿನ್ ವ್ಯಾಪಾರ? ಅಯ್ಯೋ, ನಿನ್ನ ದಯೆಯಿಂದ ಈಗ ರೈಡ್ಸ್ ಕಮ್ಮಿ ಆಗದ ಕಣಣ್ಣ. ನನ್ನ ಮಗದು ಏಡ್ಸಿಂದ ನನ್ನ ವ್ಯಾಪಾರ ಫುಲ್ ಡೌನ್ ಆಗ್ಬಿಟ್ಟದೆ. ಅದು ಅಲ್ದೆ ಈಗ ಎಲ್ರು ಫ್ಯಾಮಿಲಿ ಟೈಪ್ ಕೇಳ್ತಾರೆ. ಅದಕ್ಕೆ ಹಳೆ ಸರಕುಗಳನ್ನ ಸ್ವಲ್ಪ ಪಾಲಿಶ್ ಮಾಡಿ ಮಾಡಿ ಹೊಸ ಗಿರಾಕಿಗಳಿಗೆ ಸ್ವಲ್ಪ ಮಾಲಿಶ್ ಮಾಡಿ ಅವನ್ನೇ ಸಪ್ಲೈ ಮಾಡ್ತಾ ಇದ್ದೀನಿ. ನಿಮ್ಮಂತವ್ರಿಗೆಲ್ಲ ಹುಡುಕಿ ಹುಡುಕಿ ಹೊಸ ಮಾಲ್ಗಳನ್ನೇ ಸಪ್ಲೈ ಮಾಡ್ತಿದ್ದೀನಿ. ಅಣ್ಣ, ನೆನ್ನೆ ಕಳಿಸಿದ್ನಲ್ಲ ಮಾಲ್ ಹೆಂಗಿತ್ತಣ್ಣ? ಅಯ್ಯೋ, ಸ್ವೀಟ್ 16 ಅಲ್ಲಿವನಕ್ಕ. ನನ್ನ ಮಗನೇ, ಅವ್ರು ಎಲ್ಲಿ ಸುಮ್ಕಿರೋ. ಹೆಂಗಿತ್ತಣ್ಣ? ಪರವಾಗಿಲ್ಲ. ಈಗಿತ್ತ ಹೊಸ ಮಾಲೆ ಸಪ್ಲೈ ಮಾಡ್ತೀನಿ. ರಾತ್ರಿ ಪೂರಾ ನನ್ನೇ ನೆನ್ಸ್ಕೊತಿರ್ಬೇಕು. ಮೊದಲನೇ ತಪ್ಪ, ನೀ ನನ್ ಬೆಡ್ ನಲ್ಲಿ ಇದ್ದಂಗೆ ಇರ್ಬೇಕು. ನೀವಿನ್ನೂ ಅದನ್ನ ಮಾಡ್ತಿಲ್ವಲ್ಲ? ₹500 ಕಮ್ಮಿ ಆಗಲ್ಲ ಸ್ವಾಮಿ. ಸರ್ಕಾರದವ್ರೆ ಸರಕಿನ ಬೆಲೆ ಎಲ್ಲ ಜಾಸ್ತಿ ಮಾಡವ್ರೆ. ನಮ್ ಸರ್ಕಾರ ನಾವ್ ಬೆಲೆ ಜಾಸ್ತಿ ಮಾಡ್ರೆ ತಪ್ಪಾ? ಆಗಲ್ಲ ಆಗಲ್ಲ. ಅಣ್ಣ, ಸೇಯಣ್ಣ, ಬಾರಣ್ಣ, ನಮಸ್ಕಾರ ಅಣ್ಣ. ನಿನಗೋಸ್ಕರ ಕಾಯ್ತಾ ಇದ್ದೆ ಕಣಣ್ಣ. ಏನ ದರಿದ್ರ ಅಣ್ಣ ಅಂತ? ಯಾಕಣ್ಣ ಗರಂ ಆಯ್ತಾ? ಬಾರಣ್ಣ ಬಾರಣ್ಣ. ಏನಣ್ಣ ಬುತ್ತಿದಂಗೆ ಕೋಪ ಹೋಗಿದ್ಯೆ? ಅದ್ ಸರಿ, ಯಾವ್ದು ಮಾಲ್ ಕಾಣಿಸ್ತಾ ಇಲ್ವಲ್ಲ? ಎಲ್ಲಿ? ಎಲ್ಲಾ ಮಾಲು ಬಿಜಿ, ಎಲ್ಲಾರು ಬಂದು. ಯಾಕೆ, ಏನ್ ವಿಶೇಷ? ಗೊತ್ತಿಲ್ವಾ? ಅಸೆಂಬ್ಲಿ ಶುರು ಆಯ್ತಲ್ಲ. ಓಹೋ, ಮತ್ ನನ್ಗತಿ ಯಾಕೆ ಯೋಚನೆ? ನಾನಿಲ್ವಾ? ನಾನಿರವ, ನಿಂಗೆ ಯಾಕೆ ಯೋಚನೆ? ಹೊಸ ಮಾಲೆ ಸಪ್ಲೈ ಮಾಡ್ತೀನಿ. ಭದ್ರಾ ರೆಡಿ ಏನಮ್ಮ? ಅಣ್ಣವ್ರು ಬಂದವ್ರೆ ಕಣೆ. ಲೇ ಲಾಪ ನಿಂತ್ಕೊಂಡಿದ್ಯಾ? ಹೋಗು, ಆಟ್ಕಿ ಯಾರಿಗಿರೋ ಕೋಳಿ ಬಿರಿಯಾನಿ, ಫಾರಿನ್ ವಿಸ್ಕಿ ತಗೊಂಡ್ ಬಾ. ಅಣ್ಣವ್ರು ಗರಂ ಆಗವ್ರೆ, ಸ್ವಲ್ಪ ಐಸ್ ತಗೊಂಡ್ ಬಾ. ಏನೇ ಹೊಸ ಮತ್ತಿನ ಸರ? ಅಣ್ಣ ಸಾಯಬ್ರೆ, ಮೊನ್ನೆ ಇಂಥ ಮಾಲ್ ಕಳಿಸಿದ್ದಕ್ಕೆ ಬ್ಯಾಡ, ನನಗೆ ಇಂಥ ಮಾಲ್ ಕಳಿಸು ಅಂದ್ರಿ. ಈಗ ಅಂತ ಮಾಲೇ ಕಳಿಸ್ತಾ ಇದೀನಿ. ಓಯ್ಕೇನಾ? ಇಂಥ ವಿಷಯದಲ್ಲಿ ನೀನ್ ಮಹಾಪಾಕಡ ಬಿಡು. ಎಲ್ಲ ತಮ್ಮಂತವ್ರ ಆಶೀರ್ವಾದ. ಬಾಮ ಬಾಮ ಅಣ್ಣ, ಓಯ್ಕೆನಾ? ನಡಿ 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 ನಡಿ. ರೆಡಿ ರೆಡಿ. ಭದ್ರಾ, ಅಣ್ಣವ್ರನ್ನ ಭದ್ರವಾಗಿ ನೋಡ್ಕೋ. ಅವ್ರು ಏನಾರು ನಿನ್ನ ಮೇಲೆ ಕಂಪ್ಲೇಂಟ್ ಹೇಳ್ಬಿಟ್ರು, ನಾನ್ ಮಾತ್ರ ಸುಮ್ನೆ ಇರಕ್ಕಿಲ್ಲ. ಓಯ್ಕೆನಾ? ಸರಿ, ನಡಿ ನಡಿ ನಡಿ. ಹತ್ತು ನೋ, ಏನೋ ಬಡಪಾಯಿಗಳು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಬದ್ರಿ, ಅಣ್ಣವ್ರು ಭದ್ರವಾಗಿ ನೋಡ್ಕೋ. ಗುಡ್ ನೈಟ್ ಅಣ್ಣ. ಬರ ಇಲ್ಲಿ. ಇದನ್ನೆಲ್ಲ ತೆಗಿ. ಇಲ್ಲಿ ಕೊಡು. ಮಕ್ಕಳೆಲ್ಲ ಮಲ್ಕೊಂಡ್ರೇನಾ? ಮಲ್ಕೊಂಡ್ರು ಬುದ್ಧಿ. ಯಾರಾದ್ರೂ ಕೇಳಿದ್ರೆ ನಾನು ಇಲ್ಲ ಅಂತ ಹೇಳ್ಬೇಕು, ಗೊತ್ತಾಯ್ತಾ? ಸರಿ ಬುದ್ಧಿ. ನೀ ಇಲ್ಲೇ ಇರು. ಆಯ್ತು. ಕಮಾಂಡಲ್ ಬಾ. ಹತ್ತು. ಬೇಡ 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 ಬೇಡ, ಅಲ್ಲೇ ಇಡು. ಈ ಗುಂಡು ಕಿಕ್ ಕೊಡ್ಬೇಕು ಅಂದ್ರೆ ಬ್ಲೌಸು ಇರ್ಕೊಡ್ದು. ಏನದು? 0 1 2 3 4 5 6. ನಾನು ವಿಷಯಲ್ಲೇ ಹೇಳಿದ್ದಾಳೆ. ಮಿಸ್ಟರ್ ಪ್ರತಾಪ್,
ಯಾರು? ವಿ ಆರ್ ಫ್ರಮ್ ಆಂಟಿ ಕರಪ್ಷನ್ ಡಿಪಾರ್ಟ್ಮೆಂಟ್. ಪ್ಲೀಸ್ ಕಮ್ ಇನ್. ವಾಟ್ ಕ್ಯಾನ್ ಐ ಡೂ ಫಾರ್ ಯು? ನೀವು ಲಂಚ ತಗೊಂಡಿದ್ದೀನಿ ಅಂತ ನಮಗೆ ಕಂಪ್ಲೇಂಟ್ಸ್ ಬಂದಿದೆ. ನಾನಾ? ಎಸ್, ನಾವು ಸರ್ಚ್ ಮಾಡಬೇಕು. ಕ್ಯಾರಿ ಆನ್. ಪ್ರತಾಪ್, ಏನು ಇದು? ಯಾರು ಇವರೆಲ್ಲ? ಕೃಷ್ಣಪ್ಪ ಸರ್, ಹಣ ಸಿಗ್ತಾ? ಇಲ್ಲ ಸರ್. ಮಿಸ್ಟರ್ ಶಂಕರ್ ಭಟ್ ಸರ್, ಅಲ್ಲೇನಾದ್ರು ಹಣ ಸಿಗ್ತಾ? ಇಲ್ಲ ಸರ್, ಇಲ್ಲೇನು ಸಿಗ್ಲಿಲ್ಲ ಸರ್. ಆನಂದ್ ಸರ್, ಆ ರೂಮ್ನಲ್ಲಿ ಏನಾದ್ರು ಹಣ ಸಿಗ್ತಾ? ಇಲ್ಲ ಸರ್, ಫುಲ್ ಚೆಕ್ ಮಾಡಿದೆ, ಏನು ಸಿಕ್ಲಿಲ್ಲ. ಈಗ ಇಲ್ಲಿ ಹುಡುಕಿ ಹಣ ಸಿಗುತ್ತೆ. 327-993. Yes. 354-004. Exactly, sir. Same numbers are here. Mr. Pratap, you are under arrest. Mr. Pratap, this is logic. ಮುಂದೇನ್ ಮಾಡ್ತೀನಿ ಅನ್ನೋದು ಸಸ್ಪೆನ್ಸ್. ಗೆಟ್ ಇನ್. Pratap, get down. Come on. Hey. Hey, Junior, follow me. ಮಿಸ್ಟರ್ ಪ್ರತಾಪ್, ನೀನ್ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಪೊಲೀಸ್ನವ್ರನ್ನ ಬದ್ದೆ ಅವ್ರ ಕೆಳಗಡೆ ಬಿದ್ರು. ಗಾಯ ಆಗಿ ರಕ್ತ ಬಂತು ಅಂತ ಮೆಡಿಕಲ್ ಸರ್ಟಿಫಿಕೇಟ್ ನಾನು ಆಮೇಲೆ ತಗೋತೀನಿ. ನೀನ್ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಜೀಪಿಂದ ಕೆಳಗಡೆ ಧುಮುಕ್ದೆ, ಈಗ ಓಡ್ತಾ ಇದೀಯ. ನಾನು ಹೇಳ್ದೆ, ಮಿಸ್ಟರ್ ಪ್ರತಾಪ್, ಒಬ್ಬ ಪೊಲೀಸ್ ಆಫೀಸರ್ ಆಗಿ ನೀನ್ ಈ ರೀತಿ ಓಡೋದು ತಪ್ಪು, ಓಡ್ಬೇಡ ನಿಂತ್ಕೊಂತ ನಾನು ವಾರ್ನ್ ಮಾಡ್ದೆ, ಆದ್ರೂ ನೀನ್ ಓಡ್ತಾ ಇದ್ದೆ. ಮಿಸ್ಟರ್ ಪ್ರತಾಪ್, ಓಡ್ಬೇಡ ನಿಂತ್ಕೊಂತ ನಾನು ಮತ್ತೆ ವಾರನ್ ಮಾಡಿದೆ, ಆದ್ರೂ ನೀನ್ ಓಡ್ತಾ ಇದೀಯ. ಈ ಘಟನೆಗೆ ಈ ಟ್ರಾಫಿಕ್ ಸಾಕ್ಷಿ, ವಧೆ ತಿಂದ ಪೊಲೀಸ್ ಸಾಕ್ಷಿ, ನೋಡ್ತಾ ಇರೋ ಎಂಟೈರ್ ಪಬ್ಲಿಕ್ ಸಾಕ್ಷಿ. ಆಗ ನಾನು ಏನ್ ಮಾಡಿದೆ ಗೊತ್ತಾ? ಜೂನಿಯರ್, ನನ್ನೇ ಸೆಲ್ಲಲ್ಲಿ ಆಗ್ತೀಯಾ? ನಾನು ಮೂಗ ಅಲ್ಲ ಮಿಸ್ಟರ್ ಮೃತ್ಯುಂಜಯ. ನಿನ್ನ ದೌರ್ಜನ್ಯ ನೀಚ್ ಕೆಲಸದ ಬಗ್ಗೆ ನಮಗೆ ರಿಪೋರ್ಟ್ ಬಂದಿದೆ. ಜೊತೆಗೆ ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್ ಮಿಸ್ಟರ್ ಪರಶುರಾಮ್ ಸಾವು ನೀನೇ ಕಾರಣ ಅಂತ ನಮಗೆ ರಿಪೋರ್ಟ್ ಬಂದಿದೆ. ಅದನ್ನು ಇನ್ವೆಸ್ಟಿಗೇಟ್ ಮಾಡೋಕೆ ಡೆಲ್ಲಿಯಿಂದ ಅಪಾಯಿಂಟ್ ಆಗಿರೋ ಸಿಬಿಐ ಆಫೀಸರ್ ಪ್ರಜ್ವಲ್ ಕುಮಾರ್. ನೀನ್ ಮಾಡಿರೋ ಹಲ್ಕಾ ಕೆಲಸಕ್ಕೆ ನಿನ್ನ ಸೆಲ್ಲಲ್ಲಿ ಇಟ್ರೆ, ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಉಪಯೋಗಿಸಿ ಪ್ರತಾಪನ್ ತುಳಿಯಕ್ ಪ್ರಯತ್ನ ಪಟ್ರೆ ನಾನ್ ಸುಮ್ಮನೆ ಇರ್ತೀನ? ನೀನ್ ಸೇರಾದ್ರೆ ನಾನು ಸವಾ ಸೇರ್. ಕಮಾನ್ ರಾಜು, ನೋಡಲ್ಲಿ ನೀನ್ ಮಾಡಿರೋ ಘನಕಾರ್ಯ ಎಲ್ಲ ರೆಕಾರ್ಡ್ ಆಗಿದೆ. ಅಷ್ಟೇ ಅಲ್ಲ ಸೀನಿಯರ್, ಸಿ ಹಿಯರ್, ನೀನಿಂತ ಹಲ್ಕಾ ಕೆಲಸ ಮಾಡ್ತೀಯ ಅಂತ ಗೊತ್ತಿದ್ದೆ ಮಿಸ್ಟರ್ ಪ್ರಜ್ವಲ್ ಕುಮಾರಿ ಬುಲೆಟ್ ಪ್ರೂಫ್ ಜಾಕೆಟ್ ಹಾಕಿಸ್ತು. ಹೇಗಿದೆ ಜೂನಿಯರ್ ನ ಲಾಜಿಕ್? For more updates, like, comment, subscribe to our channel.